ಒತ್ತಾಸೆ ಆಗಿತ್ತು. ಮೊದಲು ಒಂದು ರಾಜ್ಯಕ್ಕೆ ಕಾರ್ಯಕ್ರಮ ಮಾಡಲೇಬೇಕು, ರಾಜ್ಯ ಸಂಘದಲ್ಲಿ ಸಂಘಟನೆ ವಿಚಾರವಾಗಿ ಇವತ್ತು ಕಾರ್ಯಕ್ರಮ ನಡೀತು. ಕಾರ್ಯಕ್ರಮಕ್ಕೆ ಮಾನ್ಯ ಸಭಾಪತಿಗಳು, ಸಭಾಧ್ಯಕ್ಷರು ಮತ್ತು ನಮ್ಮ ಶಾಸಕರು ಪುಟ್ಟಣ್ಣ ಸರ್ ಆಗಿರ್ಬೋದು, ಸಣ್ಣ ಸರ್, ಅರುಣ್ ಶಾಪುರ್ ಸರ್, ರಮೇಶ್ ಬಾಬು ಸರ್ ಮತ್ತು YN ಸರ್ ಶಾಸಕರು ಬಂದರು. ಇನ್ನೊಂದು 4 ಜನ ಶಾಸಕರು ಅಂತಕ್ಕಂಥದ್ದು ವಿಶೇಷ ಮಾಡಿದೆ. ಯಾಕಂದರೆ ಈಗ ಹೊರ ದೇಶದಲ್ಲಿ ಕೆಲವರು ವೈಯಕ್ತಿಕ ಕುಟುಂಬಿಕದಿಂದ ಹೋಗಿಂದ ಬರೋಕ್ಕಾಗಲಿಲ್ಲ. ಇನ್ನೊಂದಿಬ್ಬರು ಶಾಸಕರು ಅಂತಕ್ಕಂಥದ್ದು ಒಂದು ಇವತ್ತಿನ ಭಾನುವಾರ ಕಾರ್ಯಕ್ರಮ ವಿಶೇಷ ಮಾಡಿ ನಾನು ಬರ್ತೀನಿ, ನಮ್ಮ ಜೊತೆಗೆ ಬರ್ತೀವಿ, ಮಾತಾಡ್ತೀನಿ ಅಂತಕ್ಕಂಥ ವಿಚಾರ ಅಂದ್ಕೊಂಡಿದ್ದಾರೆ. ಅದು ಇವತ್ತು ನಮ್ಮ ಸಭಾಪತಿಗಳು ಪುಟ್ಟಣ್ಣ ಸರ್ ಅವರು ಹೇಳಿದ್ರೆ ಕೆಲಸ ಸಂಘಟನೆ ಮಾಡೋರಿಗೆ ಕೆಲಸ ಕೊಡಿ ಅಂತ. ಅದು ನನ್ನ ಉದ್ದೇಶ. ಯಾರೇ ಕೆಲಸ ಮಾಡಲಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರುತ್ತೆ ಅಂತಕ್ಕಂಥದ್ದು ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಜವಾಬ್ದಾರಿ ತಗೊಂಡು ಸುಮ್ಮನೆ ಸಂಘಟನೆನ ನಿಷ್ಕ್ರಿಯ ಮಾಡೋದು ಬೇಡ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಈ ಒಂದು ಕರೆಗೆ ಸ್ವಂತ ದುಡ್ಡುಗಳಲ್ಲಿ ಅವರೇ ಖರ್ಚು ಮಾಡಿಕೊಂಡು ಪ್ರತಿ ಬೀದರಿಂದ ಹಿಡಿದು ಎಲ್ಲ ಜಿಲ್ಲೆಗಳಿಂದ ಬಂದು ಈ ಕಾರ್ಯಕ್ರಮನ ಏನಿವತ್ತು ಇಲ್ಲಿ ರಂಗಮಂದಿರದ ಎಷ್ಟಿತ್ತು ಇದಕ್ಕಿಂತ ಹೆಚ್ಚಾಗಿ ಹೊರಗಡೆ ಅಂತಕ್ಕಂಥ ದೂರದಿಂದ ಬಂದು ಹೊರಗಡೆ ಅಂತಕ್ಕಂಥ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಅಂತಕ್ಕಂಥದ್ದು ಯಶಸ್ವಿ ಮಾಡಿದ್ದಾರೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಸಭಾಪತಿಗಳು, ಸಭಾಧ್ಯಕ್ಷರು ಬಂದು ಉದ್ಘಾಟನೆ ಮಾಡೋ ಜೊತೆಗೆ MLC ಸರ್ ಬಂದಿರತಕ್ಕಂಥದ್ದು ಯಾವುದೋ ರಾಜ್ಯದಲ್ಲಿ ಶಿಕ್ಷಕರ ಸಂಘಟನೆಯಲ್ಲಿ ಏನಾದರೂ ಸಭಾಪತಿ, ಸಭಾಧ್ಯಕ್ಷರು ಸೇರಿ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂಘಟನೆ ಅಂತಂದ್ರೆ ನನಗೆ ಗೊತ್ತಿರೋ ಮಾತ್ರ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಟನೆ ಹೊರತುಪಡಿಸಿ ಇದೇ ಸಂಘಟನೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೆ. ಸಭಾಪತಿ, ಸಭಾಧ್ಯಕ್ಷರು ಇಬ್ಬರು ಒಂದೇ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಸಂಘಟನೆಯಿಂದ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ವೇದಿಕೆಯಲ್ಲಿ ಜಿಲ್ಲೆಗಳಿಂದ ಪ್ರಶಸ್ತಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು ಅಂದರೆ ಇದು ಪ್ರಶಸ್ತಿ ಪತ್ರ ಹಾಕ್ಕೊಂಡು ಆಯ್ಕೆ ಮಾಡಿಕೊಂಡ್ರೆ ಅದು ಬೇರೆ ಇದಿರ್ತದೆ. ನಾವು ಯಾರೋ ಪ್ರಶಸ್ತಿ ಕೇಳಿದೆ ನಾವೇ ಕೊಟ್ಟಿದ್ದೀವಲ್ಲ ಪ್ರಶಸ್ತಿನ, ಅದು ಅವ್ರ ಘನತೆ ಅಂತಕ್ಕಂಥ ಹೆಚ್ಚಾಗುತ್ತೆ. ಅಂಥ ಜಿಲ್ಲೆಗಳಲ್ಲಿ ಒಳ್ಳೆಯ ಟೀಮ್ ಪ್ರಶಸ್ತಿ ಗುರುತಿಸಿದ್ದಾರೆ ಅಂತಕ್ಕಂಥ ಇದು ಮಾಡ್ತಿದ್ದೀನಿ. ಇದು ಈ ಒಂದು ಯಶಸ್ವಿ ಇದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಸಂಪೂರ್ಣ ಹೊಣೆಗಾರ ನಾನೇ. ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಒಬ್ಬ ರಾಜ್ಯಾಧ್ಯಕ್ಷನಾದ ಅದು ಹೊಣೆ ನನ್ನ ಮೇಲೆ ನಿಲ್ತದೆ. ಅದು ಯಶಸ್ವಿ ಅಂತಕ್ಕಂಥದ್ದೇನಾಗಿದೆ ಇಡೀ ನನ್ನ ಜಿಲ್ಲಾ, ತಾಲೂಕು ಮತ್ತು ರಾಜ್ಯ ಸಂಘದ ಎಲ್ಲ ತಂಡದ ಒಂದು ಶ್ರಮ ಇದಕ್ಕೆ ಯಶಸ್ವಿ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಪತ್ರಿಕಾ ಮಾಧ್ಯಮ ನೀವೆಲ್ಲ ಇದ್ದೀರಿ, ನೀವು ಸಹ ನಮಗೆ ಇದು ಕೊಟ್ಟು. ಆದರೆ ನಾನು ಇಷ್ಟೆಲ್ಲ ಮಾತಾಡಿದ ಮೇಲೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ಒಂದು 5-6 ಜನ ಹೆಸರು ನಾನು ಹೇಳಲೇಬೇಕಾಗುತ್ತಿಲ್ಲ. ನನ್ನ ಮನಸ್ಸು ಸಾಕ್ಷಿನಿಲ್ಲ. ಇವತ್ತು ನನ್ನ ಸಂಘಟನೆ ಅಂತಕ್ಕಂಥ ಗಟ್ಟಿಯಾಗಿ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥದ್ರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ನನ್ನ ಸಂಘಟನಾ ಕಾರ್ಯದರ್ಶಿ ಹಾಗೂ ಪ್ರಚಾರ ಸಮಿತಿ ಮುಖ್ಯಸ್ಥರಾಗಿರ್ತಕ್ಕಂಥ ಮನೋಹರ್ ಅವರು ತನ್ನ ಮನೋಧನದಿಂದ ಅವರು ಎಷ್ಟೋ ವಿಷಯಗಳನ್ನು ಪ್ರಾಂತಿಕವಾಗಿ ಉಳಿಸಿಕೊ ಸಂಘಟನೆ ಮಾಡಿರ್ತಕ್ಕಂಥದ್ದು. ನನಗೆ ಅಂಥ ವ್ಯಕ್ತಿ ಸಂಘಟನೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತಕ್ಕಂಥದ್ದು ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಪುರುಷರಿಗಿಂತ ಮಹಿಳೆಯರು ಕಮ್ಮಿ ಇಲ್ಲ. ನಮ್ಮಲ್ಲಿ ಛಾಯಾ ಮೇಡಮ್ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ. ಛಾಯಾ ಮೇಡಮ್ ಅವರಾಗಿರ್ಬೋದು ಮತ್ತು ನಗೀನಾ ಮೇಡಮ್ ಅವರಾಗಿರ್ಬೋದು, ಅವರ ಸೇವೆಯನ್ನು ನಾನು ಮರೆಯೋದಕ್ಕಾಗ ಹೆಣ್ಣುಮಕ್ಕಳಾಗಿ ಏನು ರಾತ್ರಿ ಅನ್ನೋದನ್ನು ನೋಡಿದೆ ಕೆಲಸ ಮಾಡಿರ್ತಕ್ಕಂಥ ನಾವು ಅದನ್ನು ಶ್ಲಾಘನೆ ಮಾಡಲೇಬೇಕು. ಅದೇ ರೀತಿ ಪ್ರಶಸ್ತಿ ಕೊಡ್ತಕ್ಕಂಥ ಪ್ರಶಸ್ತಿ ಅದನ್ನು ಮುದ್ರಣ ಮಾಡಿ ಹೊರಗಡೆ ತರ್ತಕ್ಕಂಥ ಬಹಳ ಕಷ್ಟವಾಗಿರ್ತಕ್ಕಂಥ ಕೆಲಸ. ಆ ಕೆಲಸದಲ್ಲಿ ನಮ್ಮ ಪ್ರಶಸ್ತಿ ಸಮಿತಿ ಮುಖ್ಯಸ್ಥರಾಗಿರ್ತಕ್ಕಂಥ ಮುರಾಮಿಯವರು ಆ ಸಮಿತಿ ಏನಿದೆ ಆ ಸಮಿತಿ ಬಹಳ ಶ್ರಮ ಕೊಟ್ಟಂತಕ್ಕಂಥದ್ದನ್ನು ಕೆಲಸ ಮಾಡಿದ್ರು. ಆದರೆ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷನಾಗಿ ಹೆಚ್ಚು ಜವಾಬ್ದಾರಿ ತಗೊಂತ ಇದ್ದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯದರ್ಶಿ ಖಜಾನ್ಸಿಗೆ ಹೆಚ್ಚು ಜವಾಬ್ದಾರಿ ಹಾಕಿ ನಾನು ಬರೀ ಅತಿಥಿಗಳ ವಿಚಾರದಲ್ಲಿ ಇದ್ದಾದೆ. ಅದು ನಮ್ಮ ಕಾರ್ಯದರ್ಶಿ ಅಂತ ಸತ್ಯ ತುಂಬ ಹೈರಾಣ ಮಾಡಿಸಿದ್ದೀನಿ ಕಾರ್ಯದರ್ಶಿ ಕೆಲಸ ಏನು ಅಂತಕ್ಕಂಥ ಗಟ್ಟಿಯಾಗಿ ನೋಡಿರ್ತಕ್ಕಂಥದ್ದು ಕಾರ್ಯದರ್ಶಿ. ಅದರಿಂದಲೇ ಈಗ ಏನಿದ್ದೀರ ಅವರು ನಮ್ಮ ಬೆಂಗಳೂರು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಶ್ರೀನಿವಾಸ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಸದಾನಂದ ಸರ್ ಮತ್ತು ವೆಂಕಟೇಶ್ ಬಾಬು ಸರ್ ಮತ್ತು ವೆಂಕಟೇಶ್ ಜಿಲ್ಲಾ ಕಾರ್ಯದರ್ಶಿ ಬೆಂಗಳೂರು ತಂಡ ಒಂದಷ್ಟು ಜನ ತುಂಬ ಶ್ರಮ ಪಟ್ಟಿದ್ದಾರೆ. ಅದೇ ರೀತಿ ಒಂದಷ್ಟು ಜನ ಸಂಘಟನೆಯಲ್ಲಿಲ್ಲ ಅಂತಂದರು. ಇವತ್ತು ನಮ್ಮ ಮಿಸ್ಸಸ್ ಇರ್ಬೋದು, ಜಯಂತ, ನಾನು ಎಲ್ಲರಿಗೆ ಹೇಳಿಲ್ಲ. ಆ ಪ್ರಶಸ್ತಿ ಸಮಿತಿಯಲ್ಲಿ ನನಗೆ ಇವ್ರು ಬೇಕೇ ಬೇಕಂದ್ರು. ಅವರು 4-5 ದಿವಸದ ಜೊತೆಯಲ್ಲಿ ಸೇರಿಕೊಂಡು ಮತ್ತು ಅವ್ರು ವೇದಿಕೆಗೆ ತರಿಸೋದು ಬೇಡ, ನಾನು ಬಿಡ್ತೀರ ಅವ್ರನ್ನ ವೇದಿಕೆ ಕೊಡೋದು ತರಿಸ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾಡ್ತಾರೆ. ಈ ಥರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡೋದು ತ್ಯಾಗಂಬರು ಮಂಗಳೂರಲ್ಲಿ ಇದು ಮಾಡ್ಕೊಂಡು ಪ್ರಶಸ್ತಿ. ಹಾಗೆ ಪ್ರತಿಯೊಬ್ಬರು ಶ್ರಮನೂ ಇದರಲ್ಲಿ ಇದೆ. ಇಂಥವ್ರದ್ದು ಅಂತಕ್ಕಂತ ಹೇಳಂಗೆ ಅಂಥ ಶ್ರಮ ಅಂತ ಇನ್ನೊಂದಷ್ಟು ಜನ ಆ್ಯಕ್ಟಿವ್ ಆಗಬೇಕಾಗಿದೆ. ಅದೇನಿಲ್ಲ ಈಗ ರಮೇಶ್ ಅನ್ನು ಸಹ ಅವರು ನಮ್ಮ ಕೋಲಾರದು ಏನೋ ಒಂದು ಹಣ ಹಿಂಗಿದೆ ಅಂತ ನಮ್ಮೂರನಪ್ಪ ನಾನು ಅಲ್ಲಿಂದ ಬೇಕಾದ್ರೆ ಬಂದು ಮಾಡಿಕೊಡ್ತೀನಿ. ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಎಲ್ಲರ ಒಂದು ಒಗ್ಗಟ್ಟು ಅಂತಕ್ಕಂಥ ಕಾರಣ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಿಮಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅಂತಕ್ಕಂಥ ಶಿಕ್ಷಕರು ಆ ಪ್ರಶಸ್ತಿ ನಿಟ್ಟಿನಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಕೆಲಸ ಅಂತ ಮಾಡಿ ಇನ್ನಷ್ಟು ಕೀರ್ತಿ ಅಂತಕ್ಕಂಥ ಅಂತ ಹೇಳ್ತಾ ಈ ನಮ್ಮ ಸಭಾಪತಿ, ಸಭಾಧ್ಯಕ್ಷರು, ಶಾಸಕರು ಏನು ಬಂದು ನಮ್ಮನ್ನು ಆರೈಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಸಂಘಟನೆ ಕೃತಜ್ಞತೆಯಾಗಿರ್ತದೆ. ಅವ್ರ ಜೊತೆಯಲ್ಲಿ ನಾವು ಚಿರುಣೆ ಆಗಿರ್ತೀವಿ ಅಂತಕ್ಕಂಥ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಮೊದಲ ಒಂದು ವರ್ಷ ಮೊದಲ ಕೂಸನ್ನು ಏನು ನಾವು ಇವತ್ತು ಸೆಲೆಬ್ರೇಟ್ ಮಾಡಿದ್ದೀವಿ, ಆ ಒಂದು ಸಂಭ್ರಮಾಚರಣೆ ಇವತ್ತು ತುಂಬ ಅಚ್ಚುಕಟ್ಟಾಗಿ ನಡೀತು. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳಾಗಿರ್ಬೋದು, ಪ್ರಶಸ್ತಿ ವಿಜೇತರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ
ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ನಾನು ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಕೋಶಾಧ್ಯಕ್ಷರು ಭಾಳಷ್ಟು ಶ್ರಮವನ್ನು ವಹಿಸಿ ಈ ಒಂದು ಸಮಾರಂಭಕ್ಕೆ ರೂಪುರೇಷೆಗಳನ್ನು ಮಾಡಿಕೊಂಡಿದ್ದೀವಿ. ಏಕೆಂತಂದರೆ ಸುಮಾರು 1 ತಿಂಗಳ ಕಾಲ ಈ ಸಮಾರಂಭಕ್ಕೋಸ್ಕರ ನಾವು ದುಡಿದಿದ್ದೀವಿ. ಯಾಕೆ ಅಂತಂದರೆ ಸಮಾರಂಭದಲ್ಲಿ ಬರ್ತಕ್ಕಂಥ ಅತಿಥಿಗಳೇನಿದ್ದಾರೆ ಅವರ ಒಂದು ಮಾತುಗಳು ಇವತ್ತು ಬಂದಂಥ ಸಭಾಧ್ಯಕ್ಷರಾಗಿರ್ಬೋದು, ನಮ್ಮ ಸಭಾಪತಿಗಳಾಗಿರ್ಬೋದು ಅಥವಾ ನಮ್ಮ ಎಲ್ಲ MLCಗಳು ತುಂಬ ಉತ್ತಮವಾಗಿ ಮಾತಾಡೋದ್ರು. ಯಾಕೆ ಅಂತಂದರೆ ಸಂಘಟನೆಯ ಶಕ್ತಿ ಆ ಥರ ಇದೆ ನಮ್ಮಲ್ಲಿ, ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು. ಇವತ್ತು ಇಲ್ಲಿ ಜನಸಂಖ್ಯೆ ನೋಡಿ ಅವರೇ ಆಶ್ಚರ್ಯಪಟ್ಟರು, ಪರವಾಗಿಲ್ವಲ್ಲ 1 ವರ್ಷಕ್ಕೆ ಇಷ್ಟು ರೀತಿಯಾಗಿ ನೀವೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದೀರಾ. ಯಾಕೆ ಅಂತಂದರೆ ನಮ್ಮ ಕಾರ್ಯವೈಖರಿ ಆ ಥರ ಇದೆ. ಪ್ರತಿಯೊಂದಕ್ಕೂ ನಾವು ಸ್ಪಂದನೆ ಮಾಡ್ತೀವಿ, ಪ್ರತಿಯೊಂದು ಸಮಸ್ಯೆಗೂ ನಮ್ಮಲ್ಲಿ ಸ್ಪಂದನೆ ಇದೆ. ಸೊ ಹಾಗಾಗಿ ಎಲ್ಲ ಶಿಕ್ಷಕರಿಗೆ ಮತ್ತು ನೌಕರರಿಗೆ ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಗೌರವ ಇರೋದ್ರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ